ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೋಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರು ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮಮ್ಮ ನಮ್ಮ ಅಕ್ಕನ ಮನೆಯಿಂದ ಇವಾಗ ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ ನಾವು. ನಮ್ಮಮ್ಮ ಊರಿಂದ ಬಂದಾಗಿಂದ ನಮ್ಮ ಅಕ್ಕನ ಮನೆಯಲ್ಲೇ ಇದ್ದರು. ಇವಾಗ ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ ನಾವು, ಅಂದರೆ ಹೊಸಕೋಟೆಗೆ ಹೋಗ್ತಾಯಿದ್ದೀವಿ, ಜಯನಗರ 9th ಬ್ಲಾಕಿಂದ. ಬನ್ನಿ ಇವಾಗ ಕಾರಿಂದೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಸ್ಟಾರ್ಟಿಂಗೆಲ್ಲ ಸ್ಟಾರ್ಟ್ ಮಾಡೋಗುತ್ತೆ. ಜಯನಗರ ಸ್ವಲ್ಪ ಮಾಡೋಕ್ಕಾಗಿಲ್ಲ ನನಗೆ, ಅದಕ್ಕೋಸ್ಕರ ನಾನು ಇವಾಗ ನೋಡಿ ಟಿನ್ ಫ್ಯಾಕ್ಟ್ರಿಯಲ್ಲಿ ಇದು ನೋಡ್ತಿರ್ಬೋದು ನೀವು. ಇದು ನೋಡ್ತಾ ಇರ್ತಲ್ಲ, ಇದು ಟಿನ್ ಫ್ಯಾಕ್ಟ್ರಿ. ಇಲ್ಲಿಂದ ನಿಮಗೆ ನಾನು ಬ್ಲಾಗ್ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ, ಓಕೆನಾ? ಹೊಸಕೋಟೆ ಬರೋವರೆಗೂ ಯಾವ ರೀತಿ ಅಂತ ತೋರಿಸ್ತೀನಿ ನಿಮ್ಗೆ ನಾನು. ಆಲ್ರೆಡಿ ಜಯನಗರದಲ್ಲಿ ತುಂಬ ವೀಡಿಯೋಸ್ ಮಾಡಿದ್ದೀನಿ ನಾನು 9th ಬ್ಲಾಕಲ್ಲಿ. ಅದು ಯಾರು ನೋಡಿಲ್ಲ ನೋಡ್ಕೊಂಬನ್ನಿ. ಒಂದು ಮೆಟ್ರೋದ್ದು ಮತ್ತು ಇನ್ನೊಂದು ಸಾಯಿಬಾಬಾ ಟೆಂಪಲ್ಲು ಮತ್ತು ರಾಘವೇಂದ್ರ ಸ್ವಾಮೀಜಿಯವರ ಮಠ ತೋರಿಸಿದ್ದೀನಿ. ಅವು ಯಾವ ವೀಡಿಯೋ ನೋಡಿಲ್ಲ ನೋಡ್ಕೊಂಬನ್ನಿ. ಬನ್ನಿ, ಇದು ಹೊಸಕೋಟೆ ಹೋಗ್ತಾಯಿದೆ ಇವಾಗ. ನೋಡಿ, ಇದು ಕೋಲಾರ ರೂಟ್. ಇದು ಫ್ಲೈಓವರ್ ಅಂದರೆ KR ಪುರಂ ಫ್ಲೈಓವರ್. ಇದು ನೋಡ್ತಿರ್ಬೋದು ನೀವು. ನೀವು ತಿರುಪತಿ, KGF ಇದೇ ಒಂದೇ ರೋಡಲ್ಲೇ ಸ್ಟ್ರೇಟಾಗಿ ಹೋಗ್ಬೇಕಾಗತ್ತೆ. ನಮ್ಮ ಹೊಸಕೋಟೆ ಮೇಲೆ ನೀವು ಹೋಗ್ಬೇಕಾಗತ್ತೆ. ನೋಡ್ರಿ, ಅಲ್ಲಿ ಬೋರ್ಡ್ ಇದೆ, ಕೋಲಾರ, ತಿರುಪತಿ, ಚೆನ್ನೈ ಇದೇ ರೂಟೇ. ನೀವು ಕೋಟಿಲಿಂಗೇಶ್ವರ ಹೋಗ್ಬೇಕಾದ್ರೂ ಹೊಸಕೋಟೆಗೆ ಬಂದೇ ಮುಂದೆ ಹೋಗ್ಬೇಕಾಗತ್ತೆ ನೀವು ಕೋಲಾರಕ್ಕೆ. ನೋಡಿ, ಅಲ್ಲಿ ಬೋರ್ಡ್ ಕಾಣುತ್ತೆ ನೋಡಿ, ಹೊಸಕೋಟೆ. 11 ಕಿಲೋಮೀಟರ್ ಇದೆ ಇನ್ನು. ಕೂಡಿ ಈ ಕಡೆ ರೈಟಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಮುಂದೆ ಇದೆ. ಬನ್ನಿ ಇವಾಗ ನೋಡೋಣ. ನೋಡಿ, ಇಲ್ಲೇ KR ಪುರಂ ಹತ್ತತ್ರ ಬಂದಂಗೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಅಪಾರ್ಟ್ಮೆಂಟ್ ಇದ್ದಾವೆ. ಇಲ್ಲೇ ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ಅಪಾರ್ಟ್ಮೆಂಟ್ ಅಂತ. ತುಂಬಾ ದೊಡ್ಡ ಅಪಾರ್ಟ್ಮೆಂಟ್ ಇದೆ ನೋಡಿ ಇಲ್ಲಿ. ಬನ್ನಿ, ಇನ್ನು ಮುಂದೆ ಇದ್ದಾವೆ, ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲೊಂದಿದೆ ನೋಡಿ ಅಪಾರ್ಟ್ಮೆಂಟು. ನೋಡಿ, ಜಸ್ಟ್ ಹೊಸಕೋಟೆಗೆ ಎಂಟ್ರಿ ಆಗ್ತಿದೆ ನಾವು. ಇದು ಹೊಸಕೋಟೆ ಫ್ಲೈಓವರ್ ಇದು. ಬನ್ನಿ, ಹತ್ತತ್ರ ನಾವು ಇವಾಗ ಗಂಗಮ್ಮ ಗುಡಿ ಆರ್ಚ್ ಹತ್ರ ಬಂದ್ವಿ. ನೋಡಿದೆ ಆರ್ಚು, ಗಂಗಮ್ಮ ಗುಡಿಯ ಹೆಬ್ಬಾಗಿಲು ಒಳಗಡೆ ಎಂಟ್ರಿ ಆಗ್ತಿದ್ವಿ. ಬನ್ನಿ, ಮನೆಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಅಂತ ಡೈರೆಕ್ಟ್. ಫ್ರೆಂಡ್ಸ್, ಜಸ್ಟ್ ಇವಾಗ ಮನೆ ಬಂದ್ವಿ. ನೋಡಿದ್ರಲ್ಲ, ನಮ್ಮ ತಾಯಿಯವರು ಮತ್ತು ನಮ್ಮ ಅಳಿಯ, ನಾವು ನಮ್ಮ ಹೊಸಕೋಟೆಗೆ ನಮ್ಮ ಮನೆಗೆ ಬಂದ್ವಿ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ.